ಹಲೋ ಫ್ರೆಂಡ್ಸ್, ಇದಾಗಿತ್ತು ಸಂಡೇ ಮಿನಿ ಬ್ಲಾಗ್. ಸಂಡೇ ಕೂಡ ಇದ್ದೆ, ಅದೇ ಥರ ಡೈಲಿ ರುಟೀನ್ ಏನಿರುತ್ತೋ ಸೇಮ್ ಅದೇ ಥರನೇ ಸಂಡೇ ರುಟೀನು ಕೂಡ ಇತ್ತು. ಪಾಪುನ ಎಬ್ಬಿಸಿ ಅದಾಗಿದ ತಕ್ಷಣ ಕಾಫಿ ಮಾಡಿದೆ, ಪಾಪುಗೆ ಹಾಲು ಕೊಟ್ಟೆ. ಆಮೇಲೆ ಚಿನ್ನಮ್ಮ ಸ್ವಲ್ಪ ಮಾತಾಡಿದ್ಲು. ಟೀ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಅಲ್ವಾ? ನಿಮಗೂ ಬೇಕು ಅಂದರೆ ನೀವು ಬಂದು ಕುಡೀರಿ. ಬಾಯ್ ಗೈಸ್. ನನ್ನ ಮಗಳಿಗೆ ವ್ಲಾಗ್ ಮಾಡೋದಂದರೆ ತುಂಬ ಇಷ್ಟ. ಅವಳು ಪುಟ್ಟು ಪುಟ್ಟು ಮಾತಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂದರೆ, ಅವಳು ಮಾತಾಡೋದು ನೋಡಿದ್ರೆ ನನಗೂ ಕೂಡ ಅಷ್ಟು ಬರಲ್ಲ, ಅಷ್ಟು ಚೆನ್ನಾಗಿ ಅವಳು ಮಾತಾಡ್ತಾಳೆ. ಅದಾಗಿದ ತಕ್ಷಣ ಪಾಪುಗೆ ತಿಂಡಿ ತಿನ್ನಿಸ್ದೆ. ಸಂಡೇ ಆಗಿರೋದ್ರಿಂದ ನೀನೇ ತಿನ್ನಿಸು ಅಂದ್ಲು, ತಿನ್ನಿಸ್ದೆ. ಅದಾದಮೇಲೆ ಚಿಕನ್ ತಗೊಂಬರೋಣ ಅಂತ ಹೇಳಿಬಿಟ್ಟು, ಸಂಡೇ ಸ್ಪೆಷಲ್ ಅಲ್ವಾ, ಸೊ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಚಿಕನ್ ಅಂಗಡಿಗೆ ಬಂದು, ಆಮೇಲೆ ಚಿಕನ್ ತೊಗೊಂಬಿಟ್ಟು ಅವಳು ನಮ್ಮ ಚಿನಿಮ ಅಂತೂ ಅಂಗಡಿ ಕಂಡುಬಿಟ್ರೆ ಅದು ಬೇಕು ಇದು ಬೇಕು ಅಂತ ಹೇಳ್ತಾಳೆ. ಐಸ್ ಬೇಕು ಅಂದ್ಲು, ಐಸ್ ತೊಗೊಂಡು ಬಂದು. ಅವಳಿಗೆ ಅವ್ರ ಅಪ್ಪಂಗೆ ಖರ್ಚು ಮಾಡಿಸೋದಂದರೆ ತುಂಬ ಇಷ್ಟ. ಅದು ಇದು ಅಂತ ಏನಾದರೂ ಸರಿ ಖರ್ಚು ಮಾಡಿಸ್ತಾನೆ ಇರ್ತಾಳೆ. ಅದಾಗಿದ ತಕ್ಷಣ ನಾನು ಚಿಕನ್ ಗ್ರೇವಿ ಮಾಡಿದೆ. ವೀಕ್ಲಿ ಒನ್ಸ್ ಬೇರೆ ಬೇರೆ ಥರ ಟ್ರೈ ಮಾಡ್ತಿರ್ತೀನಿ. ನಂದಿನಿ ಮೈಸೂರು ಪಾಕ್ ಅಂದರೆ ನಂಗೆ ತುಂಬ ಇಷ್ಟ, ಹಂಗಾಗಿ ಪಾಪು ನಾನು ಶೇರ್ ಮಾಡ್ಕೊಂಡು ತಿಂದು. ಅದಾದಮೇಲೆ ಪಾಪುಗೆ ಓದಿಸ್ದೆ. ಚಿನ್ನಿಮ್ಮ ಅವ್ರ ಅಪ್ಪಂಗೆ ನನಗೆ ರಿಮೋಟ್ ಕಾರ್ ಬೇಕಂತ ಕೇಳಿದ್ಲು, ಬಟ್ ಅವರಪ್ಪ ತರ್ತೀನಿ ಅಂತ ಹೇಳಿದರು. ಸಡನ್ಲಿ ತಂದು ಸರ್ಪ್ರೈಸ್ ಕೊಟ್ಟರು. ಅವಳಿಗಂತೂ ತುಂಬ ಇಷ್ಟ ಆಯಿತು, ಅಂದರೆ ಕಾಸ್ಟ್ಲಿ ತೊಗೊಂಬಂದರು. ಅದಕ್ಕೆ ನಾನು ಹೇಳಿದೆ ಏನಕ್ಕೆ ಇಷ್ಟೊಂದು ಅಂತ ಹೇಳಿದೆ. ಅವ್ರ ಅಪ್ಪಂಗೆ ಅವಳು ಖುಷಿನೇ ಇಷ್ಟ ಅಂತೆ, ಅವಳು ಎಷ್ಟು ಕೇಳಿದ್ರು ಕೊಡಿಸ್ತಾನೆ ಇರ್ತಾರೆ ಆ ಥರ. ಆಮೇಲೆ ಅಪ್ಪ ಮಗಳು ಇಬ್ಬರು ಸೇರಿಕೊಂಡು ಆಟ ಆಡಿದ್ರು. ನನಗೆ ಅವತ್ತು ಫೋನ್ ಕೊಡಿಸಿದ್ರಲ್ಲ, ಅದಕ್ಕೇ ಪಾಪು ಬೇಜಾರು ಮಾಡ್ಕೊಂಡಿದ್ಲು, ಏನೂ ಕೊಡ್ಸೋಕ್ಕಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ರಿಮೋಟ್ ಕಾರ್ ತಂದು ಕೊಟ್ಟರು. ಇಬ್ಬರು ಸೇರಿಕೊಂಡು ಚೆನ್ನಾಗಿ ಸಂಡೇ ಆಟ ಆಡಿಕೊಂಡ್ರು. ಅವಳಿಗಂತೂ ಫುಲ್ ಖುಷಿ ಆಗೋಯ್ತು. ಕಾರ್ನಂತೂ ಬಿಟ್ಟಿಲ್ಲ ಸ್ವಲ್ಪ ಹೊತ್ತು, ಅಷ್ಟು ಆಟ ಆಡಿದ್ಲು. ಅವಳಿಗೆ ರಿಮೋಟ್ ಕಾರು ಮತ್ತು ನೆಕ್ಸ್ಟು ಅಷ್ಟೇ ಇನ್ನೊಂದೇನೋ ಹೇಳಿದ್ದಾಳೆ ತೊಗೊಂಬ ಅಂತ ಅವ್ರ ಅಪ್ಪಂಗೆ. ಹಿಂಗೆ ಖರ್ಚು ಮಾಡಿಸ್ತಾ ಇರ್ತಾಳೆ. ಹಂಗೆ ಸ್ವಲ್ಪ ಹೊರ್ಗಡೆ ಹೋಗೋದಿತ್ತು, ಸಂಜೆ ಆಗಲಿ ಅಂತ ಕಾಯ್ತಿದ್ದೆ. ಸಂಜೆ ಆಗಿತ್ತು, ಸೊ ಹೊರಗಡೆ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಹೋದೋ. ನನಗೆ ಪಿಂಗಾಣಿ ಪ್ಲೇಟ್ಸ್ ತೊಗೋಬೇಕಂತ ಇಷ್ಟ ಇತ್ತು, ಅಂದರೆ ಇತ್ತು ಬಟ್ ಬೇರೆ ಥರ ಬೇಕಿತ್ತು. ಹಂಗಾಗಿ ಪಿಂಗಾಣಿ ಪ್ಲೇಟ್ಸ್ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೋದೋ. ಪಿಂಗಾಣಿ ಪ್ಲೇಟ್ಸ್ ತೊಗೊಂಡೆ, ಮತ್ತು ಏನು ಬೌಲ್ಸ್ ತೊಗೊಂಡೆ. ಅದಾದಮೇಲೆ ಚಾಟ್ಸ್ ಅಂಗಡಿಗೆ ಬಂದು ಗೋಬಿ ಮಸಾಲೆ ಬೇಲು ಹಿಂಗೆ 3 ಜನನೂ ಒಂದೊಂದು ಆರ್ಡರ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ತಿಂದು. ಅದಾದಮೇಲೆ ಪಾಪು ಸ್ಕೂಲ್ ಇನ್ನೇನು ನಾಳೆ ಇದೆ ಅಂತ ಹೇಳಿಬಿಟ್ಟು ಫ್ರೂಟ್ಸ್ಗಳ್ನ ಫ್ರೂಟ್ಸ್ ಎಲ್ಲ ತೊಗೊಂಡು ಮನೆ ಕಡೆ ಹೊರಟು. ಇದಾಗಿತ್ತು ಸಂಡೇ ಮಿನಿ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಫಾಲೋ ಮಾಡಿ, ಲೈಕ್ ಕೊಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.